ನಮಸ್ಕಾರ ನ್ಯೂಸ್ 18ಗೆ ಸ್ವಾಗತ. ನಾನು ಚೈತ್ರ ರಾಜ್. ರಾಜ್ಯದಲ್ಲಿ ಲಾಕ್ಡೌನ್ ಮತ್ತೆ ವಿಸ್ತರಣೆಯಾಗುತ್ತಾ ಎಂಬ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ಕೊರೋನಾ ವೈರಸ್ ನಿಯಂತ್ರಣಕ್ಕೆ ಬಾರದ ಹಿನ್ನೆಲೆಯಲ್ಲಿ ಜಾರಿಗೊಳಿಸಲಾಗಿರುವ ಲಾಕ್ಡೌನ್ ಅನ್ನು ಮೇ 3ರ ಬಳಿಕ ವಿಸ್ತರಣೆ ಮಾಡಬೇಕೋ ಅಥವಾ ಬೇಡವೋ ಎಂಬ ಬಗ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ನಡೆಸಲಿದ್ದಾರೆ. ಲಾಕ್ಡೌನ್ ಮುಂದುವರೆಸುವ ಅಥವಾ ಮೊಟಕುಗೊಳಿಸುವ ಬಗ್ಗೆ ಹಲವು ರೀತಿಯ ಗೊಂದಲಗಳಿದ್ದು ಇಂದಿನ ಸಿಎಂಗಳ ಸಭೆ ಬಳಿಕ ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಲಾಕ್ಡೌನ್ ಜಾರಿಗೊಳಿಸುವ ಬಗ್ಗೆ ಲಾಕ್ಡೌನ್ ಮುಂದುವರಿಸಬೇಕೋ ಬೇಡವೋ ಎಂಬ ಬಗ್ಗೆ ಪ್ರಧಾನಿ 3 ಬಾರಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ನಡೆಸಿದ್ರು. ಇಂದು ಬೆಳಗ್ಗೆ 10 ಗಂಟೆಗೆ 4ನೇ ಬಾರಿಗೆ ಪ್ರಧಾನಿ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಲಿದ್ದಾರೆ. ಈ ಸಭೆಯ ಮೂಲ ಉದ್ದೇಶ ಕೊರೋನಾ ಲಾಕ್ಡೌನ್ ವಿಚಾರ. ಇಂದಿನ ಸಭೆಯಲ್ಲಿ ಕೊರೋನಾ ಸೋಂಕು ಹರಡುವಿಕೆ ಪ್ರಮಾಣ ಹೇಗಿದೆ, ಕೊರೋನಾ ತಡೆಗಟ್ಟಲು ಇನ್ನೂ ಏನೇನ್ ಮಾಡಬಹುದು, ಲಾಕ್ಡೌನ್ ಮುಂದುವರೆಸಿದ್ರೆ ಏನಾಗಬಹುದು, ಲಾಕ್ಡೌನ್ ತೆರವುಗೊಳಿಸಿದ್ರೆ ಏನಾಗಬಹುದು, ಲಾಕ್ಡೌನ್ ತೆರವುಗೊಳಿಸಿ ಕೊರೋನಾ ತಡೆ ಸಾಧ್ಯವೇ, ವಲಯವಾರು ಹಂತ ಹಂತವಾಗಿ ವಿನಾಯಿತಿ ನೀಡಿದ್ರೆ ಹೇಗೆ ಎಂಬ ಇತ್ಯಾದಿಗಳ ಬಗ್ಗೆ ಸಮಾಲೋಚನೆ ನಡೆಯಲಿದೆ. ಮಹಾರಾಷ್ಟ್ರದಲ್ಲಿ ಮೇ 16ರವರೆಗೆ ಲಾಕ್ಡೌನ್ ವಿಸ್ತರಣೆ ಮಾಡಿ ಆದೇಶ ಹೊರಡಿಸಲಾಗಿದೆ. ತೆಲಂಗಾಣದಲ್ಲಿ ಮೇ 7ರವರೆಗೆ ಲಾಕ್ಡೌನ್ ವಿಸ್ತರಣೆ ಮಾಡಲಾಗಿದೆ. ಉತ್ತರ ಪ್ರದೇಶದಲ್ಲಿ ಜೂನ್ 1ರವರೆಗೆ ಜಾತ್ರೆ ಸಮಾರಂಭ ರದ್ದುಗೊಳಿಸಿದೆ ಯೋಗಿ ಸರ್ಕಾರ. ಹೀಗಾಗಿ ಕರ್ನಾಟಕ ಸರ್ಕಾರನೂ ಲಾಕ್ಡೌನ್ ವಿಸ್ತರಣೆಗೆ ಮನವಿ ಮಾಡೋ ಸಾಧ್ಯತೆ ಇದೆ. ಜೊತೆಗೆ ಒಂದಿಷ್ಟು ರಿಲೀಫ್ ಸೂತ್ರಗಳನ್ನು ಕೇಳಬಹುದು. ಈಗಾಗಲೇ ಕೆಲವು ರಾಜ್ಯಗಳು ಕೊರೋನಾ ಮತ್ತು ಲಾಕ್ಡೌನ್ ಪರಿಸ್ಥಿತಿ ನಿರ್ವಹಣೆಗೆ ಹಣ ನೀಡುವಂತೆ ಕೇಂದ್ರ ಸರ್ಕಾರವನ್ನ ಕೇಳಿವೆ. ಛತ್ತೀಸ್ಗಢ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ 30,000 ಕೋಟಿ ರೂಪಾಯಿ ಕೊಡುವಂತೆ ಕೇಳಿ ಪತ್ರ ಬರೆದಿದ್ದಾರೆ. ಪಂಜಾಬ್ ಮುಖ್ಯಮಂತ್ರಿ ಅಮರೀಂದರ್ ಸಿಂಗ್ ಪ್ರಧಾನಿ ಮೋದಿಗೆ ಪತ್ರ ಬರೆದು 3 ತಿಂಗಳವರೆಗೆ ಕೋವಿಡ್ ರಿಲೀಫ್ ಫಂಡ್ ಕೊಡುವಂತೆ ಒತ್ತಾಯಿಸಿದ್ದಾರೆ. ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಇವತ್ತು ಕೇಂದ್ರ ಸರ್ಕಾರ ಹಣ ಸಹಾಯ ಮಾಡ್ತಿಲ್ಲ ಅಂತ ಆಕ್ಷೇಪಿಸಿದ್ದಾರೆ. ಕರ್ನಾಟಕದಲ್ಲಿ ಪರಿಸ್ಥಿತಿ ನಿರ್ವಹಣೆಗೆ ಬಿಡಿಎಸ್ ಸೈಟ್ ಮಾರಲಾಗುವುದು ಎಂದು ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಹೀಗೆ ಸಂಪನ್ಮೂಲದ ಕೊರತೆ ಎದುರಿಸುತ್ತಿರುವ ರಾಜ್ಯಗಳು ಇಂದಿನ ಸಭೆಯಲ್ಲಿ ಕೇಂದ್ರ ಸರ್ಕಾರ ನೆರವು ನೀಡುವಂತೆ ಒತ್ತಾಯಿಸಲಿವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಧರಣೇಶ್. ಇವತ್ತಿನ ಒಂದು ವಿಡಿಯೋ ಕಾನ್ಫರೆನ್ಸ್ ಏನ್ ಹೇಳುತ್ತೆ? ಸಡಿಲಿಕೆ ಮಾಡ್ತಾರಾ ಅಥವಾ ಲಾಕ್ಡೌನ್ ಮುಂದುವರಿಸ್ತಾರಾ ಅಥವಾ ಲಾಕ್ಡೌನ್ ವಿಸ್ತರಣೆ ಮಾಡೋದಿಲ್ವಾ? ಹೇಗೆ ಏನಿದೆ ಪರಿಸ್ಥಿತಿ ಈಗ? ಇವತ್ತು ಬೆಳಿಗ್ಗೆ 10 ಗಂಟೆಗೆ ಎಲ್ಲ ಮುಖ್ಯಮಂತ್ರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಅನ್ನ ಮಾಡ್ತಾರೆ. ಈ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಲಾಕ್ಡೌನ್ ಅನ್ನ ಮುಂದುವರಿಸಬೇಕಾ ಅಥವಾ ಬೇಡವಾ ಎನ್ನುವಂಥದ್ದು ಬಹಳ ಪ್ರಮುಖವಾಗಿ ಚರ್ಚೆ ಆಗುತ್ತೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅವರವರ ರಾಜ್ಯಗಳಲ್ಲಿ ಕರೋನಾ ಯಾವ ಪರಿಸ್ಥಿತಿಯಲ್ಲಿ ಹರಡ್ತಾ ಇದೆ, ಕರೋನಾ ನಿಯಂತ್ರಣಕ್ಕೆ ಏನೇನನ್ನ ಮಾಡ್ಲಾಗ್ತಿದೆ, ಮುಂದೆ ಏನೇನನ್ನ ಮಾಡ್ಬೇಕಾಗತ್ತೆ ಅನ್ನುವಂತ ಸಂಗತಿಗಳನ್ನ ಹಂಚ್ಕೊಳ್ತಾರೆ. ಅದಾದ್ಮೇಲೆ ಕೆಲವು ರಾಜ್ಯಗಳು ನಮ್ಗೆ ಸಂಪನ್ಮೂಲ ಕೊಡಿ ಅನ್ನುವಂತ ಮನವಿಯನ್ನ ಮಾಡಬಹುದು. ಈಗಾಗಲೇ ಛತ್ತೀಸ್ಗಢದ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ 30,000 ಕೋಟಿ ರೂಪಾಯಿಗಳನ್ನ ಕೊಡಿ, ಅದರಲ್ಲಿ 10,000 ಕೋಟಿ ರೂಪಾಯಿಗಳನ್ನ ಇಮಿಡಿಯೇಟ್ ರಿಲೀಸ್ ಮಾಡಿ ಅನ್ನುವಂತಹ ಮನವಿಯನ್ನ ಮಾಡಿ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಜೊತೆಗೆ ಅವರು ಅಂತಾರಾಜ್ಯ ಸಾಗಾಣಿಕೆಯನ್ನ ತೆರವುಗೊಳಿಸಿ ಅನ್ನುವಂತ ಮಾಹಿತಿಯನ್ನ ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದೇ ರೀತಿ ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳಿಗೆ ಆದ್ಯತೆಯನ್ನ ನೀಡಿ ಅವುಗಳಿಗೆ ವಿನಾಯಿತಿ ನೀಡಿ ಈ ಲಾಕ್ಡೌನ್ ಸಂದರ್ಭದಲ್ಲಿ ಅಂದ್ರೆ ನೀವು ಲಾಕ್ಡೌನ್ ಅನ್ನ ವಿಸ್ತರಿಸಿ ಅಥವಾ ವಿಸ್ತರಿಸಬೇಡಿ, ಆದ್ರೆ ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳಿಗೆ ಅವು ಚಟುವಟಿಕೆ ಆರಂಭಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತ ಮನವಿಯನ್ನ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ತಮಿಳುನಾಡು. ಅದೇ ರೀತಿ ಉದ್ಧವ್ ಠಾಕ್ರೆ ಅಂದ್ರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರು ಕೇಂದ್ರದಿಂದ ರೈಲು ಸಂಚಾರವನ್ನ ಆರಂಭಿಸಿ ಅಂದ್ರೆ ವಲಸೆ ಕಾರ್ಮಿಕರನ್ನ ಅವರವರ ಊರುಗಳಿಗೆ ತಲುಪಿಸುವಂತ ವ್ಯವಸ್ಥೆಯನ್ನ ಈ ಕ್ಷಣಕ್ಕೆ ಮಾಡಿ ಮುಂದಿನದನ್ನ ಆಮೇಲೆ ನೋಡೋಣ ಅನ್ನುವ ನಿಟ್ಟಿನಲ್ಲಿ ಅವರು ಪತ್ರವನ್ನ ಬರೆದಿದ್ದಾರೆ. ಪಂಜಾಬ್ ಮುಖ್ಯಮಂತ್ರಿ ಅಮರೀಂದರ್ ಸಿಂಗ್ ಅವರು ಈಗಲಿಂದ 3 ತಿಂಗಳವರೆಗೆ ಕೋವಿಡ್ ರಿಲೀಫ್ ಫಂಡ್ ಅನ್ನ ಕೊಡಿ, ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಕೋವಿಡ್ ರಿಲೀಫ್ ಫಂಡ್ ಅನ್ನ ಕೊಡಬೇಕು ಈ ಪರಿಸ್ಥಿತಿಯನ್ನ ನಿಭಾಯಿಸಲಿಕ್ಕೆ ಅಂತೇಳಿ ವಿನಂತಿಸಿಕೊಂಡಿದ್ದಾರೆ. ಹೀಗೆ ಒಬ್ಬೊಬ್ಬ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಅವರವರದೇ ಆದಂತಹ ಅಭಿಪ್ರಾಯವನ್ನ ಹೊಂದಿದ್ದಾರೆ. ಆ ರೀತಿ ಎಲ್ಲ ಅಭಿಪ್ರಾಯಗಳನ್ನ ಇವತ್ತಿನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಸಂಗ್ರಹಿಸಲಾಗುತ್ತೆ. ಅಂತಿಮವಾಗಿ ಕೇಂದ್ರ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಇವತ್ತು ಮುಖ್ಯಮಂತ್ರಿಗಳ ಸಭೆ ಮಾಡಿದ್ರು ಅನ್ನುವ ಮಾತ್ರಕ್ಕೆ ಇವತ್ತೇ ತೀರ್ಮಾನ ಹೊರಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದಲ್ಲದೆ
ಈಗ ಆರೋಗ್ಯ ಕ್ಷೇತ್ರದ ತಜ್ಞರು, ಆರ್ಥಿಕ ಕ್ಷೇತ್ರದ ನಿಪುಣರು ಇವರೆಲ್ಲರ ಜೊತೆ ಸಮಾಲೋಚನೆಯನ್ನ ನಡೆಸಬೇಕಾಗತ್ತೆ. ಕರೋನಾ ಸೋಂಕು ಹರಡುವಿಕೆಯನ್ನ ತಡೆಯಲಿಕ್ಕೆ ಏನೇನ್ ಮಾಡ್ಬೇಕು, ಜೊತೆಗೆ ದೇಶದಲ್ಲಿ ಆರ್ಥಿಕತೆ ಕುಸಿದೇ ಇರುವ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ, ಉತ್ಪಾದನೆ ಮಟ್ಟವನ್ನ ಹೆಚ್ಚಿಸ್ಲಿಕ್ಕೆ, ಮತ್ತೆ ಈಗ ಸಣ್ಣ ಅತಿ ಸಣ್ಣ ಕೈಗಾರಿಕೆಗಳಿಗೆ, ಕೃಷಿ, ಹೈನುಗಾರಿಕೆ, ಮೀನುಗಾರಿಕೆ ಇವೆಲ್ಲವನ್ನಕ್ಕೂ ಉತ್ತೇಜನವನ್ನ ಕೊಡ್ಲಿಕ್ಕೆ ಏನೇನು ಕ್ರಮಗಳನ್ನ ಮಾಡ್ಬೇಕು ಅಂತ ಹೇಳಿ ಆಯಾ ಇಲಾಖೆಯವಾರು ಮಾಹಿತಿಗಳನ್ನ ಸಂಗ್ರಹಿಸಬೇಕಾಗತ್ತೆ. ಮತ್ತು ಜಿಲ್ಲಾಧಿಕಾರಿಗಳ ಮಟ್ಟದಿಂದನೂ ಕೂಡ ಕೇಂದ್ರ ಸರ್ಕಾರ ಮಾಹಿತಿಯನ್ನ ಸಂಗ್ರಹಿಸಿದೆ. ಯಾಕೆಂದ್ರೆ ಈಗ ಜಿಲ್ಲೆಗಳ ಆಧಾರದ ಮೇಲೆ ಹಸಿರು, ಹಳದಿ ಮತ್ತು ಕೆಂಪು ವಲಯ ಅಂತೇಳಿ ನಿರ್ಧರಿಸಿದೆ. ಹಾಗಾಗಿ ಅಲ್ಲಿಂದನೂ ಕೂಡ ಮಾಹಿತಿಯನ್ನ ತರಿಸ್ಕೊಳ್ಳಾಗ್ತಿದೆ. ಈಗ ಫಾರ್ ಎಕ್ಸಾಂಪಲ್ ಹಸಿರು ವಲಯ ಅಂತೇಳಿ ಗುರುತಿಸಿರುವ ಕಡೆ ಈಗ ಯಾವ ರೀತಿ ಇದೆ ಪರಿಸ್ಥಿತಿ ಸುಧಾರಿಸಿದೆಯಾ, ಏಪ್ರಿಲ್ 20ನೇ ತಾರೀಕು ನಂತರ ಅಲ್ಲಿ ಲಾಕ್ಡೌನ್ ನಿಯಮಗಳಲ್ಲಿ ಕೆಲವು ವಿನಾಯಿತಿಯನ್ನ ಘೋಷಣೆ ಮಾಡಲಾಗಿದೆ. ಸುಧಾರಿಸಿದೆಯಾ, ಹೇಳಿ. ಅದಾದ್ಮೇಲೆ ಉತ್ಪಾದನೆ ಮಟ್ಟ ಹೇಗಿದೆ ಅನ್ನುವಂತ ಎಲ್ಲ ಮಾಹಿತಿಗಳನ್ನ ಸಂಗ್ರಹಿಸಿಕೊಳ್ತಲಾಗ್ತಿದೆ. ಜೊತೆಗೆ ಈಗ ಹೊಸದಾಗಿ ಏನೋ ಈ ವಲಯಗಳನ್ನ ಚೇಂಜ್ ಮಾಡ್ಬೋದು. ಕೆಲವು ಈಗ ಸುಧಾರಿಸಿದ್ರೆ ಹಳದಿ ವಲಯದಿಂದ ಗ್ರೀನ್ ವಲಯ ಆಗಿ ಹಸಿರು ವಲಯ ಅಂತೇಳಿ ಅವರನ್ನ ಪರಿಗಣಿಸಬಹುದು. ಕೆಲವನ್ನ ಇನ್ನೂ ಕೂಡ ಕೆಂಪು ವಲಯ ಅಂತೇಳಿನೇ ನಿರ್ಧರಿಸಬಹುದು. ಅಥವಾ ಅಲ್ಲಿ ಚೇತರಿಕೆ ಕಂಡಿದ್ರೆ, ಸೋಂಕು ಹರಡುವಿಕೆ ನಿಯಂತ್ರಣಕ್ಕೆ ಬಂದಿದ್ರೆ ಅವನು ಕೂಡ ಹಳದಿ ವಲಯಗಳನ್ನಾಗಿ ಅಥವಾ ಹಸಿರು ವಲಯಗಳನ್ನಾಗಿ ಪರಿವರ್ತಿಸುವಂತ ಸಾಧ್ಯತೆಗಳಿದೆ. ಸೊ ಈ ಎಲ್ಲ ಎಕ್ಸರ್ಸೈಸ್ ಅನ್ನ ಮಾಡ್ಬೇಕಾಗತ್ತೆ ಕೇಂದ್ರ ಸರ್ಕಾರ. ಕೇಂದ್ರದ ಆರ್ಥಿಕ ಇಲಾಖೆ ಒಂದು ರೀತಿ ಎಕ್ಸರ್ಸೈಸ್ ಅನ್ನ ಮಾಡ್ಬೇಕಾಗತ್ತೆ. ಲಾಕ್ಡೌನ್ ನಿಯಮಗಳಿಗೆ ಸಂಬಂಧಪಟ್ಟಂತೆ ಏನೇನು ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ. ಅದೇ ರೀತಿ ಆರೋಗ್ಯ ಇಲಾಖೆ ಮತ್ತೊಂದು ರೀತಿಯ ಸರ್ಕಸ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಈ ರೀತಿಯ ಎಲ್ಲ ಇಲಾಖೆಗಳಿಂದ, ಎಲ್ಲ ಮೂಲಗಳಿಂದ, ಎಲ್ಲ ರೀತಿ ಆಯಾಮಗಳಿಂದ ಮಾಹಿತಿಗಳನ್ನ ಸಂಗ್ರಹಿಸಿ, ಸಲಹೆ ಶಿಫಾರಸುಗಳನ್ನ ಸಂಗ್ರಹಿಸಿ ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ. ಅದಕ್ಕೆ ಅಫ್ಕೋರ್ಸ್ ಇನ್ನೂ ಒಂದು ವಾರ ಟೈಮ್ ಇದೆ. ಇನ್ನು ಮೇ 3 ಕೂಡ ಟೈಮ್ ಇದೆ. ಲಾಕ್ಡೌನ್ ಅನ್ನ ಮುಂದುವರಿಸಬೇಕು ಅಥವಾ ಮೊಟಕುಗೊಳಿಸ್ಬೇಕು ಅನ್ನುವಂತ ನಿರ್ಧಾರ ಮಾಡ್ಲಿಕ್ಕೆ ಅದಕ್ಕೆ ಟೈಮ್ ಹಿಡಿಯುತ್ತೆ. ಇವತ್ತು ಹಿಂದೆ ಕೂಡ ಮೊದಲಿಗೆ ಏಪ್ರಿಲ್ 20ನೇ ತಾರೀಕು ಮೊದಲ ಬಾರಿಗೆ ಮುಖ್ಯಮಂತ್ರಿಗಳ ಜೊತೆ ಸಭೆಯನ್ನ ನಡೆಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಭಿಪ್ರಾಯವನ್ನ ಸಂಗ್ರಹಿಸಿ ಮಾರ್ಚ್ 25ರಿಂದ ಲಾಕ್ಡೌನ್ ಅನ್ನ ಮಾಡಲಾಗಿತ್ತು. ಅನಂತರದಲ್ಲಿ 3 ಸಭೆಗಳನ್ನ ಮಾಡಲಾಗಿತ್ತು. ಇದು 4ನೇ ಸಭೆ. ಇವತ್ತು ಕೂಡ ಎಲ್ಲ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಅಂತಿಮವಾಗಿ ನಿರ್ಧಾರಕ್ಕೆ ಬರಲಾಗುತ್ತೆ. ಆದ್ರೆ ನಿರ್ಧಾರ ಇವತ್ತು ಪ್ರಕಟ ಆಗುವಂತ ಸಾಧ್ಯತೆಗಳು ಬಹಳ ಕಡಿಮೆ. ಚೈತ್ರ, ಧರಣೇಶ್, ಈಗ ಲಾಕ್ಡೌನ್ ನಿಂದ ಆರ್ಥಿಕತೆ ಮೇಲೆ ಸಾಕಷ್ಟು ಹೊಡೆತ ಬಿದ್ದಿದೆ ಅಂತಾನೆ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ಯಡಿಯೂರಪ್ಪನವರು ಬಿಡಿಎ ಸೈಟ್ಗಳನ್ನ ಮಾರ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ವಾ ಅನ್ನೋದು ಎದ್ದು ಕಾಣುತ್ತೆ ಇಲ್ಲಿ. ಎಕ್ಸಾಕ್ಟ್ಲಿ. ಈಗ ಈ ಕೊರೋನಾ ಅಂತ ಪರಿಸ್ಥಿತಿ ಅಂತ ಈ ಸಂದರ್ಭದಲ್ಲಿ ಒಂದು ಯಾವುದೇ ರೀತಿಯ ತೆರಿಗೆಗಳು ಸಂಗ್ರಹ ಆಗಲ್ಲ. ರಾಜ್ಯ ಸರ್ಕಾರಕ್ಕೆ ಬರಬೇಕಿರುವಂತ ಆದಾಯದ ಮೂಲಗಳೆಲ್ಲವೂ ಕೂಡ ಬಂದಾಗಿರ್ತವೆ. ಇಂಥ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನ ನಿಭಾಯಿಸಬೇಕು ಅಂತಂದಾಗ ಸಹಜವಾಗಿ ಎಲ್ಲರೂ ಕೂಡ ಕೇಂದ್ರ ಸರ್ಕಾರದ ಮೊರೆ ಹೋಗುವಂತ ಸಾಧ್ಯತೆಗಳು ಇರ್ತವೆ. ಈಗ ಇದಂತೆ ಅಲ್ಲ, ಈಗ ಬೇರೆ ರೀತಿಯ ಫ್ಲಡ್ ಎಫೆಕ್ಟ್ ಆದಂತ ಸಂದರ್ಭದಲ್ಲಿ ಅಥವಾ ದೊಡ್ಡ ಮಟ್ಟದಲ್ಲಿ ಬರಬಂದಂತ ಸಂದರ್ಭದಲ್ಲೂ ಕೂಡ ಇಂಥದೇ ದನಿಗಳು ರಾಜ್ಯಗಳಿಂದ ಕೇಳ್ಬರ್ತಿದ್ದನ್ನ ನಾವು ನೋಡಿದೀವಿ. ಹಾಗಾಗಿ ಈಗಲೂ ಓಕೆ, ಧನ್ಯವಾದಗಳು ಧರಣೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯದಲ್ಲಿ ನಿನ್ನೆ ಕೇವಲ 3 ಕೊರೋನಾ ಕೇಸ್ ದಾಖಲಾಗಿದ್ದು ಕೊಂಚ ಸಮಾಧಾನ ಸಿಕ್ಕಿದೆ. ಕಲಬುರಗಿಯಲ್ಲಿ ಪೇಷಂಟ್ ನಂಬರ್ 425ರ ಸಂಪರ್ಕದಲ್ಲಿದ್ದ 7 ವರ್ಷದ ಬಾಲಕನಿಗೆ, ಪೇಷಂಟ್ ನಂಬರ್ 422ರ ಸಂಪರ್ಕದಲ್ಲಿದ್ದ 65 ವರ್ಷದ ಮಹಿಳೆಗೆ ಸೋಂಕು ಕಾಣಿಸಿಕೊಂಡಿದೆ. ದಕ್ಷಿಣ ಕನ್ನಡದ ಪಾಣೆ ಮಂಗಳೂರಿನಲ್ಲಿ ಪೇಷಂಟ್ ನಂಬರ್ 432ರ ಸಂಪರ್ಕದಲ್ಲಿದ್ದ 47 ವರ್ಷದ ಮಹಿಳೆಗೆ ಸೋಂಕು ಕಾಣಿಸಿಕೊಂಡಿದೆ. ಆದರೆ ಮತ್ತೊಬ್ಬ ಮಹಿಳೆ ಮೃತಪಟ್ಟಿದ್ದು ಸಾವಿನ ಸಂಖ್ಯೆ 19ಕ್ಕೇರಿದೆ. ಕೊರೋನಾ ಸೋಂಕಿತ 45 ವರ್ಷದ ಮಹಿಳೆ ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟಿದ್ದಾರೆ. ಮಹಿಳೆ ನಿಧನದೊಂದಿಗೆ ಬೆಂಗಳೂರಿನಲ್ಲಿ ಕೋವಿಡ್ನಿಂದ ಮೃತಪಟ್ಟವರ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಬೆಂಗಳೂರು ನಗರ, ಮೈಸೂರು, ಬೆಳಗಾವಿ ಸೇರಿದಂತೆ ಅಧಿಕ ಪ್ರಕರಣಗಳು ವರದಿಯಾಗುತ್ತಿರೋ ಜಿಲ್ಲೆಗಳಲ್ಲಿ ಸೋಂಕಿತರು ಪತ್ತೆಯಾಗಿಲ್ಲ. ಕಲಬುರಗಿಯಲ್ಲಿ 2 ಹಾಗೂ ಮಂಗಳೂರಿನಲ್ಲಿ 1 ಪ್ರಕರಣ ಹೊಸದಾಗಿ ವರದಿಯಾಗಿವೆ. ಇದರಿಂದಾಗಿ ಸೋಂಕಿತರ ಸಂಖ್ಯೆ 503ಕ್ಕೆ ಏರಿಕೆಯಾಗಿದೆ. ಕ್ವಾರಂಟೈನ್ನಲ್ಲಿರೋ ಪಾದರಾಯನಪುರ ಪುಂಡರ ಹಾವಳಿ ಮತ್ತೆ ಹೆಚ್ಚಾಗಿದೆ.
ಇವರಿಗೆ ತಿನ್ನೋಕೆ ಬಿರಿಯಾನಿ ಖುಷ್ಕಾನೇ ಬೇಕು ಅಂತ ಹಠ ಹಿಡಿದಿದ್ದಾರೆ. ಊಟದ ಮೆನು ಬದಲಿಸುವಂತೆ ಸಿಬ್ಬಂದಿಗೆ ತಾಕೀತು ಮಾಡ್ತಿದ್ದು ಬಿರಿಯಾನಿ ಕುಷ್ಕಾ ಲೇಕೆ ಅವೋ ಸಾಬ್ ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಕ್ವಾರಂಟೈನ್ನಲ್ಲಿರುವ ಎಲ್ಲರಿಗೂ ಬೆಳಿಗ್ಗೆ ಒಂದೇ ಮಾದರಿಯ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಹೀಗಾಗಿ ಪಾದರಾಯನಪುರ ಪುಂಡರಿಂದ ಬಿರಿಯಾನಿಯೇ ಬೇಕು ಅಂತ ಹಠ ಹಿಡಿದಿದ್ದಾರೆ. ಹಿರಿಯ ಅಧಿಕಾರಿಗಳಿಗೆ ಈ ವಿಷಯ ತಿಳಿಸ್ತೀವಿ, ಈಗ ಇದೇ ತಿನ್ನಿ ಅಂತ ಸಿಬ್ಬಂದಿ ಸಲಹೆ ನೀಡಿ ಊಟ ಮಾಡಿಸಿದ್ದಾರೆ. ಪುಂಡರ ಹಾವಳಿಗೆ ಕೆಲ ಹೊತ್ತು ಸಿಬ್ಬಂದಿ ಕಕ್ಕಾಬಿಕ್ಕಿಯಾಗಿದ್ದಾರೆ. ಚಾಮರಾಜನಗರದಲ್ಲಿ ನರ್ಸ್ ದಂಪತಿ ಮೇಲೆ ಕೊಳ್ಳೆಗಾಲ ಪೊಲೀಸರ ದೌರ್ಜನ್ಯ ಆರೋಪ ಕೇಳಿಬಂದಿದೆ. ಪಾಸ್ ಇದ್ರೂ ಕೊರೋನಾ ವಾರಿಯರ್ ದಾದಿ ದಂಪತಿಗೆ ಪ್ರವೇಶ ನಿರಾಕರಣೆ ಮಾಡಲಾಗಿದೆ. ಬೆಂಗಳೂರಿನ ಕಣ್ಣಾಸ್ಪತ್ರೆಗೆ ಹೋಗಿ ಬರ್ತಿದ್ದ ನರ್ಸ್ ದಂಪತಿಯನ್ನ ಸತ್ತೇಗಾಲ ಚೆಕ್ ಪೋಸ್ಟ್ ಬಳಿ ಕಾರು ತಡೆದು ನರ್ಸ್ ಪತಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ. ಇನ್ನು ಎಎಸ್ಐ ರವಿಕುಮಾರ್ ವಿರುದ್ಧ ಕೊಳ್ಳೆಗಾಲ ಪೊಲೀಸ್ ಠಾಣೆಗೆ ನರ್ಸ್ ಪತಿ ನಟರಾಜು ದೂರು ಕೊಟ್ಟಿದ್ದಾರೆ. ಎಎಸ್ಐ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳಲು ಪೊಲೀಸ್ ಅಧಿಕಾರಿಗಳು ಮೀನಾಮೇಷ ಎಣಿಸುತ್ತಿದ್ದಾರೆ. ಮತ್ತೆ ಅವ್ರ ಅಕ್ಕನ ಮಕ್ಕಳು ಬೆಂಗಳೂರಿಗೆ ಹೋಗಿದ್ರು. ಕಣ್ಣು ತೋರಿಸ್ಕೊಂಡು ಅವ್ರು ವಾಪಸ್ ರಿಟರ್ನು ಸುತ್ತೇಗಾಲ ಹ್ಯಾಂಡ್ಫುಡ್ ಗೇಟ್ಗೆ ಬಂದಿದ್ದಾರೆ. ಅವರೆಲ್ಲ ಹೇಳಿದ್ರಿಂದ ನಾನು ಬೇರೆ ಗೇಟಿದ್ದ ಹೊರಗಡೆ ಇದ್ದೆ, ಇವ್ರನ್ನ ಕರ್ಕೋಬೇಕು ಅಂದ್ಬಿಟ್ಟು ಅವರು ಬರ್ತಾ ಇದ್ರು. ನಾನು ಬೇರೆ ಗೇಟ್ ಇದ್ದು ಹೊರಗಡೆ ನನ್ನ ಜಾಗಕ್ಕೆ ಬಂದಿದ್ದಾರೆ. ಬಂದಾಗ ಇಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಎಎಸ್ಐ ರವಿ ಅವರು ನನ್ನ ಹೆಂಡ್ತಿನ ಬಂದ್ಬಿಟ್ಟು ನೀನು ಯಾರು, ನೀನು ಎಲ್ಲೋಗಿದ್ದೆ, ನೀನು ಏನಕ್ಕೆ ಬಂದೆ ಇಲ್ಲಿಗೆ ಅಂದ್ಬಿಟ್ಟು ಅವ್ರನ್ನ ಏಕವಚನದಲ್ಲಿ ಅವರು ಬೈದಿದ್ದಾರೆ. ಬೈದಾಗ ನಾನು ಆಗ ಸರ್ ಅವರು ಈ ಥರ ಆಸ್ಪತ್ರೆಗೆ ಹೋಗಿದ್ರು, ಅದಕ್ಕೆಲ್ಲ ದಾಖಲಾತಿದೆ, ಅವರು ಚೆಕ್ ಈಗ ನಿಮಗೆ ಡೌಟ್ ಇದೆ ಅಲ್ಲಿ ಚೆಕ್ ಮಾಡಿಸಿ ಸರ್, ನೀವು ಅಲ್ಲಿ ಚೆಕ್ ಮಾಡಿಸಿ ಸರ್ ಅಂತ ಹೇಳ್ತಿದ್ದಾಗ ಬಾ ಅಂದ್ಬಿಟ್ಟು ನಮ್ಮನ್ನ ಒಳಗಡೆ ಕರ್ಕೋವಾಗ ಏಕಾಏಕಿ ನನಗೆ ಕಪಾಲಕ್ಕೆ ಹೊಡೆದಿದ್ದಾರೆ. ಕಪಾಲಕ್ಕೆ ಹೊಡೆದು ಅವಳನ್ನ ಅಲ್ಲೇ ಇಡ್ಸ್ಕೊಂಡು ನನ್ನ ಕರ್ಕೋಗ್ಬಿಡಿದೆ. ಅವಳನ್ನ ಕರ್ಕೋಗಿ ನಾನು ಅವಳನ್ನ ಕರ್ಕೋಗ್ಬಿಡಿದ್ದೇನೆ. ಅವಳಲ್ಲೇ ಇಡ್ಸ್ಕೊಂಡು ನಾನು ಹೊರಗಡೆ. ಕಟ್ಟಡ ಕಾರ್ಮಿಕರಿಗೆ ಆಹಾರ ಇಲಾಖೆಯಿಂದ ಕಳಪೆ ಆಹಾರ ಪೂರೈಕೆ ಆಗ್ತಿರುವ ಆರೋಪ ಕೇಳಿಬಂದಿದೆ. ಕೆಂಗೇರಿ ಬಳಿಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ನೀಡುವ ಆಹಾರ ಹಾಳಾಗಿದೆ. ಆರ್ವಿ ಕಾಲೇಜು ಬಳಿಯ ವೈಟ್ ಪ್ಯಾಲೇಸ್ ಬಳಿಯಿಂದ ಡಿಸ್ಟ್ರಿಬ್ಯೂಟ್ ಆಗುವ ಆಹಾರದಲ್ಲಿ ಲೋಪ ಕಂಡು ಬಂದಿದೆ ಎನ್ನಲಾಗಿದೆ. ಸುಮಾರು 6,000 ಜನಕ್ಕೆ ಆಹಾರ ನೀಡಲಾಗ್ತಿತ್ತು. ಕೊರೋನಾ ವಾರಿಯರ್ಸ್ ಮೂಲಕ ಆಹಾರ ಪ್ಯಾಕೆಟ್ ವಿತರಣೆ ಮಾಡಲಾಗ್ತಿತ್ತು. ನಿನ್ನೆ ಮಾಡಿದ ಆಹಾರವನ್ನ ಇವತ್ತಿನ ಆಹಾರದ ಜೊತೆ ಮಿಕ್ಸ್ ಮಾಡಿರೋ ಆರೋಪ ಸಹ ಕೇಳಿಬಂದಿದೆ. ಆಹಾರ ಮಿಕ್ಸ್ ಆಗಿರೋ ಹಿನ್ನೆಲೆ ಆಹಾರ ಹಾಳಾಗಿದೆ. ಶಿಫ್ಟಾಕ್ ಕಂಪನಿ ತಯಾರಿಸಿರೋ ಆಹಾರ ಮಾತ್ರ ಹೀಗೆ ಹಾಳಾಗಿದೆ ಎನ್ನಲಾಗಿದ್ದು, ಇದೇ ಕಂಪನಿ ಬೆಂಗಳೂರಿನ ಇಂದಿರಾ ಕ್ಯಾಂಟೀನ್ಗೆ ಆಹಾರ ಪೂರೈಕೆ ಮಾಡ್ತಿದೆ. 2-3 ರೀತಿಯ ಆಹಾರ ನೀಡಿದೆ ಇದೇ ಕಂಪನಿ. ಎಲ್ಲಾ ಆಹಾರ ಕೂಡ ಹಾಳಾಗಿದೆ. ಹೀಗಾಗಿ ನಾವು ಇಂತಹ ಆಹಾರವನ್ನ ವಿತರಣೆ ಮಾಡೋದಿಲ್ಲ ಅಂತ ಕೊರೋನಾ ವಾರಿಯರ್ಸ್ ಹೇಳಿದ್ದಾರೆ. ಜನರಿಗೆ ಎಷ್ಟೇ ಬುದ್ಧಿ ಹೇಳಿದ್ರೂ ಬುದ್ಧಿ ಕಲಿತಿಲ್ಲ. ಮಾಸ್ಕ್ ಹಾಕ್ತಿಲ್ಲ, ಸಾಮಾಜಿಕ ಅಂತರವನ್ನ ಕೂಡ ಕಾಯ್ದುಕೊಳ್ತಾ ಇಲ್ಲ. ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯ ಗುರಪ್ಪನಪಾಳ್ಯದಲ್ಲಿ ಸಂತೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ಎಲ್ಲೆಂದರಲ್ಲಿ ಬೈಕು, ಪಾದಚಾರಿಗಳ ಗ್ಯಾಂಗು, ಇದೆಲ್ಲವೂ ಗುರಪ್ಪನಪಾಳ್ಯದಲ್ಲಿ ನಿತ್ಯ ದರ್ಶನವಾಗಿದೆ. ಪೊಲೀಸರು ಬರೋದಿಲ್ಲ, ಜನರು ಬುದ್ಧಿ ಕಲಿಯೋದಿಲ್ಲ. ಎಷ್ಟೇ ಸಾವು ನೋವು ಸಂಭವಿಸಿದ್ರೂ ಜನ ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಲಾಕ್ಡೌನ್ ಹೆಸರಲ್ಲಿ ವ್ಯಾಪಾರಸ್ಥರು ಎಗ್ಗಿಲ್ಲದೆ ರಸ್ತೆ ಮಧ್ಯದಲ್ಲೇ ಅಂಗಡಿಗಳನ್ನ ಓಪನ್ ಮಾಡಿದ್ದು ಹಿಂದೆ ಮುಂದೆ ನೋಡದೆ ವ್ಯಾಪಾರದಲ್ಲಿ ಜನ ಮಗ್ನರಾಗಿದ್ದಾರೆ. ವೆಲ್ಕಮ್ ಬ್ಯಾಕ್. ದೇಶದಲ್ಲಿ ಕೊರೋನಾ ಹೆಮ್ಮಾರಿ ತಡೆಗಟ್ಟಲು ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಆದರೂ ಕೊರೋನಾ ವೈರಸ್ ನಿಯಂತ್ರಣಕ್ಕೆ ಬರ್ತಿಲ್ಲ. ಕೊರೋನಾ ತಡೆಗಟ್ಟಲು ದೇಶಾದ್ಯಂತ ಒಟ್ಟು 277 ಕೊರೋನಾ ಲ್ಯಾಬ್ಗಳಿವೆ. 277 ಸರ್ಕಾರಿ ಮತ್ತು ಖಾಸಗಿ ಲ್ಯಾಬ್ಗಳು ಕೊರೋನಾ ವಿರುದ್ಧ ಹೋರಾಡ್ತಿವೆ. ರಾಜ್ಯದಲ್ಲಿ ಒಟ್ಟು 14 ಕಡೆ ಕೊರೋನಾ ಟೆಸ್ಟ್ ನಡೆಯಲಿದೆ. ರಾಜ್ಯದಲ್ಲಿ ಮತ್ತೆ 5 ಜಿಲ್ಲೆಗಳಲ್ಲಿ ಹೊಸ ಕೊರೋನಾ ಲ್ಯಾಬ್ಗೆ ಅನುಮತಿ ಸಿಕ್ಕಿದೆ. ಐಸಿಎಂಆರ್ನಿಂದಲೇ ಕೊರೋನಾ ಲ್ಯಾಬ್ಗೆ ಅನುಮತಿ ಸಿಕ್ಕಿದೆ. ಬಳ್ಳಾರಿಯ ಮೆಡಿಕಲ್ ಸೈನ್ಸ್ ಸಂಸ್ಥೆ, ಹುಬ್ಬಳ್ಳಿಯ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಬೆಳಗಾವಿಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟ್ರೆಡಿಷನಲ್ ಮೆಡಿಸಿನ್, ಧಾರವಾಡದ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋ ಸೈನ್ಸ್, ಹಾಸನದ ಮೆಡಿಕಲ್ ಸೈನ್ಸ್ ಕಾಲೇಜಿನಲ್ಲಿ ಲ್ಯಾಬ್ಗೆ ಅನುಮತಿ ಸಿಕ್ಕಿದೆ. ಭಾರತದಲ್ಲಿ ಕೊರೋನಾ ವೈರಸ್ ಅಟ್ಟಹಾಸ ಮುಂದುವರೆದಿದೆ.
ಭಾರತದಲ್ಲಿ ನಿನ್ನೆ ಅತಿ ಹೆಚ್ಚು ಜನರಲ್ಲಿ ಸೋಂಕು ಪತ್ತೆಯಾಗಿದೆ. ಜನವರಿ 30ರಂದು ಕೇರಳದಲ್ಲಿ ಮೊದಲ ಪ್ರಕರಣ ದಾಖಲಾಗಿತ್ತು. ಆದರೆ ನಿನ್ನೆ ಒಂದೇ ದಿನ 1975 ಪ್ರಕರಣ ಪತ್ತೆಯಾಗಿದ್ದು, ಒಂದೇ ದಿನ ಇಷ್ಟು ಸೋಂಕಿತರು ಪತ್ತೆಯಾಗಿರೋದು ಇದೇ ಮೊದಲು. ದೇಶದಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ 26,917ಕ್ಕೆ ಏರಿಕೆಯಾಗಿದೆ. ಕೊರೋನಾ ವೈರಸ್ನಿಂದ 826 ಜನ ಅಸುನೀಗಿದ್ದಾರೆ. 26,917 ಜನರಿಗೆ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. ಈವರೆಗೆ ದೇಶದಲ್ಲಿ 5,914 ಮಂದಿ ಕೊರೋನಾದಿಂದ ಗುಣಮುಖರಾಗಿದ್ದಾರೆ. ಮಹಾರಾಷ್ಟ್ರ ಕೊರೋನಾ ಹೊಡೆತಕ್ಕೆ ತತ್ತರಿಸಿ ಹೋಗಿದೆ. ಮಹಾರಾಷ್ಟ್ರದಲ್ಲಂತೂ ಕೊರೋನಾ ವೈರಸ್ ರೌದ್ರ ನರ್ತನ ಮೆರೆಯುತ್ತಿದೆ. ಕಳೆದ 24 ಗಂಟೆಗಳಲ್ಲಿ 22 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಸೋಂಕಿನ ಸಂಖ್ಯೆ 7,628ಕ್ಕೆ ಏರಿಕೆಯಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ 54 ಮಂದಿ ಮೃತಪಟ್ಟು 2,625 ಜನರಿಗೆ ಸೋಂಕು ಅಂಟಿದೆ. ಗುಜರಾತ್ನಲ್ಲಿ ಸಾವಿನ ಸಂಖ್ಯೆ 133ಕ್ಕೆ ಏರಿಕೆಯಾಗಿದ್ದು 3,071 ಮಂದಿಗೆ ಸೋಂಕು ತಗುಲಿದೆ. ಮಧ್ಯಪ್ರದೇಶದಲ್ಲಿ 99 ಸಾವಾಗಿದ್ದು 2,096 ಜನರಿಗೆ ಸೋಂಕು ತಗುಲಿದೆ. ರಾಜಸ್ಥಾನದಲ್ಲಿ 33 ಸಾವಾಗಿದ್ದು 2,083 ಜನರಿಗೆ ಸೋಂಕು ತಗುಲಿದೆ. ತಮಿಳುನಾಡಿನಲ್ಲಿ 23 ಸಾವಾಗಿದ್ದು 1,821 ಸೋಂಕು ತಗುಲಿದೆ. ಹಾಗೆಯೇ ಉತ್ತರ ಪ್ರದೇಶದಲ್ಲಿ 29 ಸಾವಾಗಿದ್ದು 1,843 ಮಂದಿಗೆ ಸೋಂಕು ಹರಡಿದೆ. ಕೊರೋನಾದಿಂದ ಕಾಂಗ್ರೆಸ್ನ ಹಿರಿಯ ನಾಯಕ ಗುಜರಾತಿನ ಬದ್ರುದ್ದೀನ್ ಶೇಖ್ ಸಾವನ್ನಪ್ಪಿದ್ದಾರೆ. ಲಾಕ್ಡೌನ್ ವೇಳೆ ಬಡವರಿಗೆ ಆಹಾರ ನೀಡ್ತಾ ಇದ್ದ ಶೇಖ್ ಕೊರೋನಾದಿಂದ ಮೃತಪಟ್ಟಿದ್ದಾರೆ. ಇನ್ನು ದೆಹಲಿಯ ಏಮ್ಸ್ ಬೋಧನಾ ವಿಭಾಗದಲ್ಲಿರುವ ಕೇಂದ್ರ ಆರೋಗ್ಯ ಸಚಿವ ಹರ್ಷವರ್ಧನ್ ಕಚೇರಿ ಸಿಬ್ಬಂದಿಗೂ ಕೊರೋನಾ ವಕ್ಕರಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಕೊರೋನಾದಿಂದ 60 ವರ್ಷದ ವೈದ್ಯ ಸಾವನ್ನಪ್ಪಿದ್ದು ಸಿಎಂ ಮಮತಾ ಬ್ಯಾನರ್ಜಿ ಸಂತಾಪ ಸೂಚಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧರಣೇಶ್. ಈಗ ಎಲ್ಲಾ ರಾಜ್ಯಗಳಿಗೆ ಹೋಲಿಸ್ತಾ ಹೋದ್ರೆ ದಿನೇ ದಿನೇ ಕೊರೋನಾ ವೈರಸ್ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಎಷ್ಟೇ ಲಾಕ್ಡೌನ್ ಮಾಡಿದ್ರು, ಎಷ್ಟೇ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರೂ ಕೂಡ ಈ ಒಂದು ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ಮುಂದೆ ಸರ್ಕಾರ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಬಹುದು? ಸೊ ಸದ್ಯದ ಇವಾಗ ಅಪ್ಡೇಟ್ಸ್ ಏನಿದೆ? ಈಗ ನಾವು ದೇಶಾದ್ಯಂತ ನೋಡ್ತಾ ಇದ್ವಿ ಅಂದ್ರೆ ಯಾವ ಮಟ್ಟದಲ್ಲಿ ಕರೋನಾ ಸೋಂಕು ಹರಡುವಿಕೆ ಹೆಚ್ಚಾಗ್ತಿದೆ ಅನ್ನುವಂಥದ್ದನ್ನ ಇಡೀ ದೇಶಾದ್ಯಂತ 26,000ಕ್ಕೂ ಹೆಚ್ಚು ಜನರಿಗೆ ಕರೋನಾ ಸೋಂಕು ಹರಡಿದೆ. ಈ ನಾವು ಸೋಂಕನ್ನು ನೋಡಿದ್ರೆ ಜನವರಿ 30 ತಾರೀಕು ಈ ದೇಶಕ್ಕೆ ಕರೋನಾ ಸೋಂಕು ಕಂಡು ಬಂದಿತ್ತು. ಅವತ್ತಿನಿಂದ ಇವತ್ತಿನವರೆಗೆ ಅಂದ್ರೆ 3 ತಿಂಗಳ ಅವಧಿಯಲ್ಲಿ 26,000 ಜನರಿಗೆ ಕರೋನಾ ಸೋಂಕು ಹರಡಿದೆ. ಜೊತೆಗೆ ಸಾವಿನ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಕರೋನಾ ಸೋಂಕು ಹರಡುವಿಕೆಯನ್ನ ತಡಿಲೇಬೇಕು ಅಂತೇಳಿ ಲಾಕ್ಡೌನ್ ಎನ್ನುವಂತಹ ಬಹಳ ಪರಿಣಾಮಕಾರಿಯಾದಂತಹ ಕ್ರಮವನ್ನ ಕೈಗೊಳ್ಳಲಾಗಿತ್ತು. ಆದ್ರೆ ಲಾಕ್ಡೌನ್ ನಡುವೆ ಕೂಡ ಕರೋನಾ ಸೋಂಕು ಬಹಳ ತೀವ್ರವಾಗಿ ಹರಡಿದೆ. ಇದೇ ಹಿನ್ನೆಲೆಯಲ್ಲೇ ಇವತ್ತು ಮುಂದೇನು ಮಾಡ್ಬೇಕು ಎನ್ನುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಅಭಿಪ್ರಾಯವನ್ನ ಸಂಗ್ರಹಿಸಿದೆ. ಮತ್ತೆ ಇಡೀ ದೇಶದುದ್ದಕ್ಕೂ ಕೂಡ ಜಮ್ಮು ಕಾಶ್ಮೀರದಿಂದ ಕೇರಳವರೆಗೆ ಎಲ್ಲ ರಾಜ್ಯಗಳಲ್ಲಿ ಕರೋನಾ ಸೋಂಕು ಹರಡುವಿಕೆ ತೀವ್ರಗೊಳ್ತಿರುವುದಂತ ನಾವು ಕಾಣ್ತಾ ಇದ್ದೀವಿ. ಅದರಲ್ಲೂ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂತಹ ವೈದ್ಯರು, ದಾದಿಯರು ಮತ್ತು ಆರೋಗ್ಯ ಸೇವಾ ಸಿಬ್ಬಂದಿಯವರಿಗೆನೆ ಕರೋನಾ ಸೋಂಕು ಹರಡ್ತಾ ಇದೆ. ಸೊ ಈ ರೀತಿಯಾಗಿ ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ವೈದ್ಯರು ಇದೇ ಕಾರಣಕ್ಕೆ ಮೃತಪಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕರೋನಾ ವಾರಿಯರ್ಸ್ ಅಂತ ಕರೆಯಲಾಗಿರುವಂತಹ 2 ಪೊಲೀಸ್ ಪೇದೆಗಳು ಮೃತಪಟ್ಟಿದ್ದಾರೆ. ಸೊ ಒಟ್ಟಲ್ಲಿ ಕರೋನಾ ಸೋಂಕು ಹರಡುವಿಕೆ ಕರೋನಾ ವಾರಿಯರ್ಸ್ಗೂ ಜೊತೆಗೂ ಜನಸಾಮಾನ್ಯರಿಗೂ ಎಲ್ರಿಗೂ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಓಕೆ, ಧನ್ಯವಾದಗಳು ಧರಣೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. पड़ेगा